ಬಂಧುಗಳೇ ನಮಸ್ಕಾರ. ನಾನು ಪ್ರೀತಿಯಿಂದ ನಿಮ್ಮ ಮನೆಯ ಮಗ ಶಿವಾನಂದ ತಳವಾರು. ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಸಣ್ಣ ಕಾರ್ಯಕ್ರಮ. ಅದು ಏನಪ್ಪಾ ಅಂತಂದ್ರೆ, ಪ್ರತಿ ಹಳ್ಳಿಗಳಲ್ಲಿಯೂ ಸಹಿತ ಓಲಿ ಮಠದ ಪೂಜ್ಯರಾಗಿರ್ತಕ್ಕಂಥ ಆನಂದ ದೇವರವರು ಈ ಹಳ್ಳಿಗಳನ್ನ ಉದ್ಧಾರ ಮಾಡಲಿಕ್ಕೆ ಪ್ರತಿ ಹಳ್ಳಿಗಳ ಪ್ರತಿಯೊಂದು ಮನೆಗೂ ಸಹಿತ ಭೇಟಿ ಕೊಟ್ಟು ಆ ಮನೆಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ದುಶ್ಚಟಗಳನ್ನ ಬಿಡಿಸಿ ಆ ದುಶ್ಚಟಗಳಿಂದ ಬಂದಿರತಕ್ಕಂಥ ತ್ಯಾಜ್ಯಗಳು, ಉದಾಹರಣೆಗೆ ಆತ ವ್ಯಕ್ತಿ ಸಾರಾಯಿ ಕುಡಿತಿರಬಹುದು, ಅಥವಾ ಸಿಗರೇಟ್ ಸೇತಾ ಇರಬಹುದು, ಮಾವ ಅಗಿತಾ ಇರಬಹುದು, ಮತ್ಯಾವುದೋ ಅಫೀಮು, ಗಾಂಜಾನೋ, ಡ್ರಗ್ಸ್ ಅಂತ ಈ ಆಧುನಿಕ ಚಟಗಳನ್ನ ಬಿಡಿಸಿ ಆ ಮನುಷ್ಯನಲ್ಲಿ ಪರಿಪೂರ್ಣ ಜ್ಞಾನವನ್ನ ನೀಡಿ ಆ ಮನುಷ್ಯನನ್ನ ಮತ್ತೆ ಮೊದಲಿನ ಮನುಷ್ಯನನ್ನಾಗಿ ಮಾಡ್ತಕ್ಕಂಥ ಅತ್ಯಂತ ಪೂಜನೀಯ ಕೆಲಸಗಳನ್ನ ನಮ್ಮ ಪಕ್ಕದ ಜಮಖಂಡಿ ತಾಲೂಕಿನ ಓಲಿ ಮಠದ ಶ್ರೀಗಳು ಮಾಡ್ತಾ ಇದ್ದಾರೆ. ಬನ್ನಿ, ಆ ಓಲಿ ಮಠದ ಶ್ರೀಗಳ ಬಾಯಿಯಿಂದಲೇ ನಾವು ಈ ಹಳ್ಳಿಗಳಲ್ಲಿ ಯಾವ ರೀತಿ ಬದಲಾವಣೆಯಾಗಿದೆ, ಯುವಕರು ಯಾವ ರೀತಿ ಪರಿವರ್ತನೆ ಆಗ್ತಾ ಇದ್ದಾರೆ ಅನ್ನೋದನ್ನ ಕೇಳೋಣ. ನಮಸ್ಕಾರ ಪೂಜ್ಯರೇ. ನಮಸ್ಕಾರ. ಈಗಾಗಲೇ ನೀವು ಸಾಕಷ್ಟು ಹಳ್ಳಿಗಳಲ್ಲಿ ಹೋಗಿ ಈ ದುಶ್ಚಟಗಳನ್ನ ಬಿಡಿಸುವ ಸಾಹಸಕ್ಕೆ ಕೈ ಹಾಕಿದ್ದೀರಿ. ಜೊತೆಗೆ ನಮ್ಮ ಹಳ್ಳಿಗೂ ಮಧುರಕಂಡಿ ಗ್ರಾಮಕ್ಕೂ ಬಂದಿದ್ದೀರಿ. ಸುಮಾರು 5,000 to 6,000 ಜನಸಂಖ್ಯೆಯನ್ನ ಉಳ್ತಕ್ಕಂಥ ಈ ಮಧುರಕಂಡಿ ಗ್ರಾಮದಲ್ಲಿ ಈ ಚಟಗಳನ್ನ ಬಿಡಿಸಲಿಕ್ಕೆ ಪ್ರತಿಯೊಂದು ಮನೆಗೆ ಹೋದಾಗ ನಿಮಗೆ ಆದ ಅನುಭವ ಹೇಗಿತ್ತು ಸ್ವಾಮೀಜಿ ಅವರೇ? ಮೊದಲಿಗೆ ಎಲ್ಲರಿಗೂ ಶರಣಾರ್ಥಿಗಳು. ನಾವು ಸುಮಾರು 7 ತಿಂಗಳಿಂದ ಈ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ. ಸರಿ. ಡಿಸೆಂಬರ್ 15ನೇ ತಾರೀಕಿನಿಂದ ಪ್ರಾರಂಭವಾದ ಈ ಯಾತ್ರೆ ಸುಮಾರು 7 ತಿಂಗಳಿಂದ ಪ್ರಾರಂಭವಾಗಿ ಈಗ 38ನೇ ಗ್ರಾಮ, ಅದು ನಿಮ್ಮ ಮಧುರಕಂಡಿ ಗ್ರಾಮದಲ್ಲಿ ನಡೀತಾ ಇದೆ. ಸುಮಾರು ಒಂದು 7 ತಿಂಗಳದೊಳಗೆ 37 ಗ್ರಾಮಗಳಲ್ಲಿ ಎಷ್ಟು ಜನ ಈ ಯಾತ್ರೆ ಮೂಲಕ ಬದಲಾವಣೆ ಆಗಿದ್ದಾರೆ ಅಂತಂದ್ರೆ, 24 ತಾಸು ಕುಡಿಯುವಂತ ಕುಡುಕರು, ಸುಮಾರು ಒಂದು 4,000 ಯುವಕರು ದುಶ್ಚಟವನ್ನು ಬಿಟ್ಟು ತಮ್ಮ ಜೀವನವನ್ನ ಬಹಳ ಸುಂದರವಾಗಿ ಸಾಗಿಸ್ತಾ ಇದ್ದಾರೆ. ನಿಮಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಿಮ್ಮ ಮಧುರಕಂಡಿ ಒಳಗ ಎಷ್ಟೋ ಜನ ಯುವಕರು ಸಣ್ಣ ವಯಸ್ಸಿನೊಳಗ, ಅಂದ್ರೆ 18 ವಯಸ್ಸಿನ ಯುವಕ ಒಂದ್ ಮನಿಗೆ ಹೋಗಿದ್ದೆ ನಾನು. ಎಷ್ಟು ವಯಸ್ಸು ಅಂತಂದ್ರ 18 ವಯಸ್ಸಂತ. ಅವ್ರ ತಂದಿಲ್ಲ, ಕೇವಲ ಒಬ್ಬ ಮಗ ಏನೇನ್ ಚಟ ಮಾಡ್ತಿ ಅಂದ್ರೆ, ವಿಮಲ್ ತಿಂತೀನ್ರಿ, ಮಾವ ತಿಂತೀನ್ರಿ, ತಂಬಾಕು ತಿಂತೀನ್ರಿ, ಶೆರೆ ಕುಡಿತೀನ್ರಿ, ಎಲ್ಲ ಚಟ ಮಾಡ್ತೀನ್ರಿ ಅಂತ ಕೇವಲ 18 ವಯಸ್ಸಿನ ಸಣ್ಣ ಹುಡುಗ ಹೇಳತ್ತಾನಂತಂದ್ರೆ, ಈ ಸಮಾಜ, ಈ ಇವತ್ತಿನ ಯುವ ಸಮಾಜ ಎಷ್ಟ ಕಡೆ ಹೊಂಟದಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಹಲವಾರು ಜನ ಪರಿವರ್ತನೆ ಆಗಿದ್ದಾರೆ ಈ ಯಾತ್ರೆ ಮೂಲಕ. ನಾವೇನ್ ಸಂಕಲ್ಪ ಇಟ್ಕೊಂಡ ಎಲ್ಲ ವ್ಯಸನ ಮುಕ್ತ ತಾಲೂಕು, ಅದು ನಮ್ಮ ಜಮಖಂಡಿ ತಾಲೂಕು ಮಾಡ್ಬೇಕು ಅನ್ನುವಂತ ಸಂಕಲ್ಪವನ್ನು ಇಟ್ಕೊಂಡು ಏನ್ ಈ ಯಾತ್ರೆಯನ್ನು ಮಾಡ್ತಾ ಇದ್ದೇವಲ್ಲ, ಹಲವಾರು ಜನ ಈ ಯಾತ್ರೆ ಮೂಲಕ ಬದಲಾವಣೆಯಾಗಿ ಬಾರ್ ಕಡೆ ಹೋಗೋರು ಇವತ್ತ ಗುಡಿ ಕಡೆ ಹೋಗುವಂತ ಮಾರ್ಗವನ್ನ ಹಿಡಿದಿದ್ದಾರೆ. ಸ್ನೇಹಿತರೆ, ಇಷ್ಟು ಸಾಕಲ್ಲ, ಪೂಜ್ಯರು ಯಾವಾಗ ನಮ್ಮ ಮಧುರಕಂಡಿಯ ಪುಣ್ಯ ಭೂಮಿಗೆ ಪಾದಗಳನ್ನ ಹಾಕಿದರು, ಆವತ್ತಿನಿಂದ ನಿಮಗೆ ಒಂದು ಸಣ್ಣ ನಿದರ್ಶನ ಕೊಟ್ಟರು. ಸುಮಾರು 10 ರಿಂದ 12 ವರ್ಷದ ಯುವಕರು ಈಗಾಗಲೇ ಸಾರಾಯಿ ಅಂತಕ್ಕಂಥ ಒಂದು ದುಶ್ಚಟದ ಹಿಂದೆ ಬಿದ್ದು ತಮ್ಮ ಮನೆಯಲ್ಲಿರ್ತಕ್ಕಂಥ ಸಾಮಗ್ರಿಗಳನ್ನ ಮಾರಿ, ಉದಾಹರಣೆಗೆ ವಿಶೇಷವಾಗಿ ನಿಮಗೆ ಹೇಳ್ಬೇಕಂದ್ರೆ, ನಾವು ಕಂಡಿರ್ತಕ್ಕಂಥ ಪ್ರತ್ಯಕ್ಷದರ್ಶಿ ನಾನೇ. ಯಾಕೆಂದ್ರೆ ಇವತ್ತಿನ ಯುವಕರು ದುಡಿಮೆ ಇಲ್ಲದೆ, ಕೈಯಲ್ಲಿ ಕಾಸಿಲ್ಲದಾಗ ತಾಯಿ ಹಾಕಿರ್ತಕ್ಕಂಥ ಒಂದು ಯಾವುದೋ ಬಂಗಾರದ ಸರವನ್ನ ಎತ್ತುಕೊಂಡು ಅದನ್ನ ಅಂಗಡಿಗೆ ಹೋಗಿ ಅಡ ಇಟ್ಟು ಅದರಿಂದ ಬಂದಿರತಕ್ಕಂಥ ಹಣದಿಂದ 4-5 ದಿನ ಗೆಳೆಯರನ್ನ ಕರೆದುಕೊಂಡು ಹೋಗಿ ಮಸ್ತು ಮೋಜು ಮಾಡಿ ಹಣವನ್ನ ಖಾಲಿ ಮಾಡ್ತಕ್ಕಂಥ ಪ್ರಸಂಗದಲ್ಲಿ ಪೂಜ್ಯರು ಈ ನೆಲಕ್ಕೆ ಕಾಲಿಟ್ಟಾಗ, ವಿಶೇಷವಾಗಿ ಮಧುರಕಂಡಿಗೆ ಬಂದಾಗ, ಇದು ಈ ದುಶ್ಚಟಗಳನ್ನ ಸಂಪೂರ್ಣವಾಗಿ ಬದಿಗೊತ್ತಿ ಮತ್ತೊಮ್ಮೆ ಮಧುರಕಂಡಿ ಗ್ರಾಮವನ್ನ ಸ್ವಚ್ಛ, ನಿರ್ಮಲ, ದುಶ್ಚಟಗಳ ಸಂಪೂರ್ಣವಾಗಿ ಅವುಗಳನ್ನು ತೊಲಗಿಸಿ ಅದಕ್ಕೆ ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನ ಅವ್ರು ಟೈಟಲ್ ಕೊಟ್ಟರು, ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ಭಿಕ್ಷೆ. ಅಂದ್ರೆ ಅವರು ತಮ್ಮ ಜೋಳಿಗೆಯಲ್ಲಿ ದುಶ್ಚಟಗಳನ್ನ ಹಾಕಿಕೊಂಡು ಅದೇ ಜೋಳಿಗೆಯಿಂದ ತಮ್ಮ ಒಂದು ರುದ್ರಾಕ್ಷಿ ಮಾಲೆಯನ್ನ, ಯಾವ ವ್ಯಕ್ತಿ ದುಶ್ಚಟ ಮಾಡ್ತಿದ್ದನೋ ಅವನ ಕೊರಳಲ್ಲಿ ಆ ರುದ್ರಾಕ್ಷಿ ಮಾಲೆಯನ್ನ ಹಾಕಿ, ಇನ್ನು ಮುಂದೆ ನೀನು ಪವಿತ್ರ ಜೀವನವನ್ನ ಸಾಗಿಸು, ನಿಮ್ಮ ತಾಯಿ ತಂದೆ ಈ ಜನ್ಮ ಕೊಟ್ಟ ಹಳ್ಳಿ ಜೊತೆಗೆ ಮತ್ತೆಲ್ಲ ಬಂಧು ಬಾಂಧವರನ್ನ ಚೆನ್ನಾಗಿ ನೋಡಿಕೊಂಡು ಹೋಗು ಅಂತಕ್ಕಂಥ ಸಂದೇಶಗಳನ್ನ ಕೊಟ್ಟರು. ವಿಶೇಷವಾಗಿ ಮಧುರಕಂಡಿಯ ಹಿರೇಮಠದ ಪೂಜ್ಯರು ವಿದ್ಯಾನಂದ ಗುರುಗಳು ಸಹಿತ ಇವ್ರ ಜೊತೆಗೆ 4-5 ದಿನಗಳ ಪರ್ಯಂತರ ಈ ಹಳ್ಳಿಯ ಸುತ್ತಮುತ್ತ ತೋಟ, ಅದು ಯಾವುದೇ ಒಂದು ಸಣ್ಣ ಇಕ್ಕೆಲ ಕೇರಿ ಯಾವುದೇ ಆದ್ರೂ ಸಹಿತ ಅಲ್ಲಿ ಹೋಗಿ ಪ್ರತ್ಯಕ್ಷದರ್ಶಿಯಾಗಿ ಈ
ಅದ್ಭುತ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದ್ದಾರೆ. ಒಮ್ಮೆ ಮತ್ತೊಮ್ಮೆ ಇನ್ನೊಮ್ಮೆ ಪೂಜ್ಯರಿಗೆ ನಮಸ್ಕರಿಸಿ ತಾವು ಬಂದಿದ್ದಕ್ಕೆ ಅಭಿನಂದನೆಗಳು.